वसुदेवसुतं देवं वसुदेवसुतं देवं वसुदेवसुतं देवं कंसचाणूरमर्दनं देवकी परमानन्दं श्रीकृष्णं वन्दे जगद्गुरुं। देवकी परमानन्दं कृष्णं वन्दे जगद्गुरुं। गानमूर्ते वेणुगानमूर्ते श्रीकृष्ण वेणुगानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते। मणिनी मणि मणिनी मणि श्रीरुक्मिणी मणिनी मणि श्रीरुक्मिणी मणिनी मणि श्रीरुक्मिणी मनसा बगर मन जनक दिव्य मणिनी मणि श्रीरुक्मिणी मनसा बगर मन जनक दिव्य गानमूर्ते श्रीकृष्ण वेणुगानलोल त्रिभुवनपाल पाहि गानमूर्ते। नवनीत चोर नंदत किशोर नवनीत चोर नंद सत्किशोर नवनीत चोर नंद सत्किशोर नवनीत चोर नंद सत्किशोर नवनीत चोर नंद सत्किशोर नरमित्र धीर नरसिंह शूर नरमित्र धीर नर
ನರಸಿಂಹ ಶೂರ ನವಮೇಘ ತೇಜ ನಗಜಾಸ ಗಜ ನವ ಮೇಘ ತೇಜ ನಗಜ ಸ ಗಜ ನವ ಮೇಘ ತೇಜ ನಗಜ ಸ ಗಜ ನವ ಮೇಘ ತೇಜ ನಗಜ ಸ ಗಜ ನರಕಾಂತ ಕಾಜ ನತ ತ್ಯಾಗ ರಜ ನರಕಾಂತ ಕಾಜ ನತ ತ್ಯಾಗ ರಜ ಗಾನಮೂರ್ತಿ ಶ್ರೀಕೃಷ್ಣ ವೇಣುಗಾನಲೋಲ ತ್ರಿಭುವನ ಬಾಲ ಪಾಗಿ ಗಾನ ಮೂರ್ತಿ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे मनुष्याणां सहस्रेषु कश्चिद्यतति सिद्धयः यततामपि सिद्धानां कश्चिन्मां वेत्ति तत्त्वतः न च तस्मान्मनुष्ये तु कश्चिन्मे प्रियकृत्तमः भविता न च मे तस्मादन्यः प्रियतरो भुवि अम्ब त्वामनुसन्ददामि भगवद्गीते भवद्वेषिणी ॐ नमो ब्रह्मादिभ्यः ब्रह्मविद्यासम्प्रदायकर्तृभ्यः वंश ऋषिभ्यः श्रीनमो गुरुभ्यः श्रीनमो गुरुभ्यः श्रीनमो गुरुभ्यः. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನ ಅಭ್ಯಾಸದ 14 ಅಧ್ಯಾಯಗಳನ್ನು ಮುಗಿಸಿ 15ನೇ ಪುರುಷೋತ್ತಮ ಯೋಗಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ. ಇಲ್ಲಿ ಅರ್ಜುನನ ಪ್ರಶ್ನೆ ಇಲ್ಲದಿದ್ದಾಗ್ಯೂ ಶ್ರೀಕೃಷ್ಣನೇ ಮುಂದುವರಿಸುತ್ತಾ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಎಂಬುದಾಗಿ ಆರಂಭಿಸಿದ್ದಾನೆ. ಅಶ್ವತ್ಥ ವೃಕ್ಷಕ್ಕೆ ಈ ಒಂದು ವಿಶ್ವವನ್ನೇ ಹೋಲಿಸುತ್ತಾ ಪರಮಾತ್ಮನು ದಿವ್ಯ ವ್ಯವಸ್ಥೆಯನ್ನು ತಿಳಿಸುವುದಕ್ಕೆ ಆರಂಭಿಸಿದ್ದಾನೆ. ಇದುವರೆಗೆ ವ್ಯಷ್ಟಿಯಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ದೇಹವನ್ನು, ದೇಹಿಯನ್ನು, ಮತ್ತು ಸಮಷ್ಟಿಯಾಗಿ ವಿಶ್ವಾತ್ಮನಾಗಿ ವಿಶ್ವದೇಹಿಯಾಗಿ ತನ್ನನ್ನು, ಪರಮಪುರುಷನನ್ನು, ಅವನ ದೇಹದ ಒಳಗಿರುವ ರಚನೆಗಳನ್ನು ಸಂಪೂರ್ಣವಾಗಿ ತಿಳಿಸಿದ ಪರಮಾತ್ಮನು ಪರಮ ಪುರುಷನನ್ನು ಪ್ರತಿಯೊಂದು ಜೀವಾತ್ಮವು ಹೇಗೆ ಹೊಂದಬಹುದು ಎಂಬುದನ್ನು ಭಕ್ತಿಯೋಗದ ಮೂಲಕ ತಿಳಿಸಿ, ಮತ್ತು ದೇಹ ಮತ್ತು ದೇಹಿಯ ಸಂಬಂಧ ಯಾವ ರೀತಿಯಲ್ಲಿರುತ್ತದೆ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯಂ ಮತ್ತು ಪ್ರಕೃತಿ ಪುರುಷ ಎಂಬುದಾಗಿ 3 ಸ್ತರಗಳಲ್ಲಿ ಇರುವಂತಹ ಸಂಬಂಧವನ್ನು ವರ್ಣಿಸಿ
ಈಗ ಪುರುಷೋತ್ತಮ ಯೋಗ ಎಂಬ ಅಧ್ಯಾಯವನ್ನು ಆರಂಭಿಸಿದ್ದಾನೆ. ಇಲ್ಲಿ ವ್ಯಷ್ಟಿ ಸಮಷ್ಟಿ ಎಲ್ಲವನ್ನು ಬಿಟ್ಟು ಸಂಪೂರ್ಣ ವ್ಯವಸ್ಥೆಯನ್ನೇ ತಿಳಿಸಲು ಆರಂಭಿಸಿದ್ದಾನೆ. ನೋಡಿ, ವಾಸ್ತವವಾಗಿ ನಮ್ಮ ಮನುಷ್ಯ ಬುದ್ಧಿಗೆ ಈ ರೀತಿ ಹೊಳೆಯುವುದೇ ಇಲ್ಲ. ಏಕೆಂದರೆ ಸಮಗ್ರವಾಗಿರುವ ಈ ಬ್ರಹ್ಮವಿದ್ಯೆಯನ್ನು ಅಥವಾ ಆಧ್ಯಾತ್ಮ ವಿದ್ಯೆಯನ್ನು ಎಲ್ಲಿಂದ ಹೇಳಲಾರಂಭಿಸಬೇಕು ಎಂಬುದೇ ತಿಳಿಯುವುದಿಲ್ಲ. ವಿಶ್ವದ ವ್ಯವಸ್ಥೆಯನ್ನೇ ತಿಳಿಸಬೇಕಾಗಿರುವುದರಿಂದ ನಮ್ಮಗಳಿಗೆ ಅನಿಸುವುದೇನೆಂದರೆ ಈ 15ನೇ ಪಂಚದಶೋಧ್ಯಾಯದಿಂದಲೇ ಆರಂಭಿಸಬೇಕಾಗಿತ್ತು, ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತಿಳಿಸಬೇಕಾಗಿತ್ತು ಎಂದೆನಿಸುತ್ತದೆ. ಆದರೆ ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗಿರುವಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಧರ್ಮವೆಂದರೇನೆಂಬುದನ್ನು ತಿಳಿಸುವಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಅರ್ಜುನನನ್ನು ಕುರಿತು ಒಂದು ಜೀವಾತ್ಮನನ್ನು ಅಥವಾ ಭೂತಾತ್ಮನನ್ನು ಎಂದು ಇಟ್ಟುಕೊಳ್ಳೋಣ. ಯಾಕೆಂದರೆ ಅರ್ಜುನನ ಸ್ಥಾನದಲ್ಲಿ ನಾವುಗಳೆಲ್ಲರೂ ಇದ್ದೇವೆ. ಆ ಒಂದು ಭೂತಾತ್ಮನಿಗೆ ಅಥವಾ ಜೀವಾತ್ಮನಿಗೆ ಪರಮಪುರುಷನಾದ ಈ ಸಂಪೂರ್ಣ ವಿಶ್ವವನ್ನೇ ಸೃಷ್ಟಿಸಿರುವಂತಹ ಮಹಾವಿಷ್ಣುವು ಕೃಷ್ಣನ ರೂಪದಲ್ಲಿ ಅಂಶಾವತಾರಿಯಾಗಿ ನಿಂತಿದ್ದಾಗ್ಯೂ ಅರ್ಜುನನಂಥ ಸಾಮಾನ್ಯನಿಗೆ, ನಾವುಗಳೆಲ್ಲರೂ ಸಾಮಾನ್ಯರೇ, ಆದರೆ ಅರ್ಜುನನಂತಲ್ಲ. ಅರ್ಜುನ ನರೋತ್ತಮನಾಗಿದ್ದಾನೆ. ಅವನು ಬಿಲ್ಲು ವಿದ್ಯೆಗಾರನಾಗಿದ್ದಾನೆ, ಮಹಾನ್ ಧೈರ್ಯಶಾಲಿ. ಎಲ್ಲವೂ ಸರಿ ಇದ್ದಾಗ್ಯೂ ಮನಸ್ಸಿನ ವಿಷಯದಲ್ಲಿ ಮಾತ್ರ ಅರ್ಜುನನು ನಮ್ಮಂತೆಯೇ ವರ್ತಿಸುತ್ತಿದ್ದಾನೆ, ಮನೋದೌರ್ಬಲ್ಯಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಮನಸ್ಸಿನ ವಿಷಯ ಬಂದಾಗ ಸಕಲ ಜೀವರಾಶಿಗಳು ದೌರ್ಬಲ್ಯಕ್ಕೆ ಒಳಗಾಗುತ್ತಾರೆ. ಆ ಮನಸ್ಸಿನ ಸ್ಥಿತಿಯೇ ಹಾಗಿರುತ್ತದೆ. ಪ್ರತಿಯೊಂದು ಜೀವಿಗೂ ತಿಳಿದಿರುವ ವಿಷಯವೇ ಇದು. ಮನಸ್ಸು ಎಂಬುದು ಒಂದು ಉಪಕರಣ, ದೇಹವೇ ಒಂದು ಉಪಕರಣ, ಅದರಲ್ಲಿ ಮನಸ್ಸೇ ಪ್ರಮುಖವಾದ ಉಪಕರಣ. ಆ ಮನಸ್ಸಿನಿಂದಲೇ ಸರ್ವಸ್ವವನ್ನು ತಿಳಿದುಕೊಳ್ಳಬೇಕು. ಆ ಮನಸ್ಸಿನಲ್ಲಿ ಶ್ರೇಷ್ಠವಾದ ಭಾಗವೇ ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ ಅಂತ. ಎಲ್ಲವನ್ನೂ ನಿರ್ಧಾರ ಮಾಡುವುದು, ನಿಶ್ಚಯ ಮಾಡುವುದು, ಹೊರೆ ಹಚ್ಚುವುದು, ತಾಳೆ ನೋಡುವುದು, ಎಲ್ಲ ಕೆಲಸವನ್ನು ಬುದ್ಧಿ ಮಾಡುವುದಾದರೂ ಎಲ್ಲವನ್ನೂ ಸಂಗ್ರಹಿಸಿ ಶೇಖರಿಸಿಡುವುದು ಮನಸ್ಸು. ಇಹ ಪ್ರಪಂಚಕ್ಕೂ ಪರಲೋಕಗಳಿಗೂ ಮಧ್ಯದಲ್ಲಿರುವಂತಹ ಈ ಮನಸ್ಸು ಪ್ರತಿ ದೇಹದಲ್ಲಿಯೂ ನಮ್ಮನ್ನು ಈ ವಿಷಯ ವಸ್ತುಗಳಿಂದ ತುಂಬಿರುವಂತಹ ಜಗತ್ತಿಗೆ ಸಂಪರ್ಕವೇರ್ಪಡಿಸುತ್ತಿರುತ್ತದೆ. ಆ ಮನಸ್ಸು ಸರಿಯಿಲ್ಲದೆ ಇದ್ದಾಗ ನಮ್ಮ ಅಂತರಂಗದಲ್ಲಿರುವುದೂ ಸರಿಯಾಗಿ ನಮಗೆ ಕಾಣಿಸುವುದಿಲ್ಲ, ಬಹಿರಂಗದ ಈ ಜಗತ್ತು ನಮಗೆ ಅರ್ಥವಾಗುವುದಿಲ್ಲ. ಮನಸ್ಸು ಎಂಬುದು ಅಷ್ಟು ಪವಿತ್ರವಾದ, ಶುದ್ಧವಾದ, ಸಕಲ ಶಕ್ತಿಗಳಿಂದ ಕೂಡಿರುವಂತಹ ಒಂದು ಉಪಕರಣ. ಆ ಮನಸ್ಸೇ ಬಂಧನಕ್ಕೂ ಕಾರಣವಾಗುತ್ತದೆ, ಮೋಕ್ಷಕ್ಕೂ ಕಾರಣವಾಗುತ್ತದೆ ಎಂಬುದಾಗಿ ಆರ್ಯರ ನಾಣ್ಣುಡಿಗಳು ಬಹಳಷ್ಟಿವೆ. ಇದನ್ನು ನಾವು ಗಮನದಲ್ಲಿಟ್ಟು ನೋಡಿದಾಗ ಆರಂಭವಾದಂತಹ ಭಗವದ್ಗೀತಾ ಪ್ರವಚನವು ಪರಮಾತ್ಮನು ಆರಂಭಿಸುವುದಕ್ಕೆ ಮೊದಲೇ ವ್ಯಾಸರು ಗಣಪತಿಯವರು ಹೇಗೆ ಚಿತ್ರಿಸಿದ್ದಾರೆಂದರೆ, ಅರ್ಜುನನಿಗೆ ಯುದ್ಧರಂಗದಲ್ಲಿ ಮನಸ್ಸು ದೌರ್ಬಲ್ಯಕ್ಕೊಳಗಾಗುತ್ತದೆ ಅಂತ ಮಹಾಧೀರನಾದ ಮೂರು ಲೋಕದ ಗಂಡನೆನಿಸಿದ ಗಾಂಡೀವವನ್ನು ಧರಿಸಿದಂತಹ ಪರಮ ಪುರುಷನಾದ ಮಹೇಶ್ವರನನ್ನೇ ಒಲಿಸಿಕೊಂಡು
ಪಾಶುಪತಾಸ್ತ್ರವನ್ನು ತಪಸ್ಸಿನಿಂದ ಗೆದ್ದುಕೊಂಡಂತಹ, ವರವನ್ನಾಗಿ ಪಡೆದುಕೊಂಡಂತಹ, ಹಲವಾರು ಯುದ್ಧಗಳಲ್ಲಿ ಸಾಕಷ್ಟು ಜಯವನ್ನು ಕಳಿಸಿರುವಂತಹ ಅರ್ಜುನನಿಗೆ ಮನೋದೌರ್ಬಲ್ಯ ಉಂಟಾಗಿದೆ ಎಂಬುದನ್ನು ಚಿತ್ರಿಸುತ್ತಾರೆ. ಆ ಮನೋದೌರ್ಬಲ್ಯದ ಕಾರಣದಿಂದ ಭಗವಂತನು ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಕೃಷ್ಣನಿಗೆ ಮನಸ್ಸಿನಲ್ಲಿ ಬ್ರಹ್ಮವಿದ್ಯೆಯನ್ನು, ದಿವ್ಯ ವ್ಯವಸ್ಥೆಯನ್ನು ತಿಳಿಸಬೇಕೆಂಬುದೇನೂ ಇರಲಿಲ್ಲ. ಆದರೆ ಈ ವಿಷಯದಲ್ಲಿ ನಾವು ಅರ್ಜುನನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಬೇಕು. ಕಾರಣವೇನೆಂದರೆ, ಮಹಾವಿಷ್ಣುವೇ ಇಡೀ ಸೃಷ್ಟಿಯ ಮೂಲನಾದರೂ ಕೃಷ್ಣಾವತಾರಿಯಾಗಿ ಬಂದಿರುವಂತಹ ಶ್ರೀಕೃಷ್ಣನನ್ನು ಅಂತಹ ಪ್ರಶ್ನೆಗಳನ್ನು ಕೇಳುವುದರ ಮೂಲಕವಾಗಿ ಅರ್ಜುನನ ಮನೋದೌರ್ಬಲ್ಯದ ಅವಸ್ಥೆಯನ್ನು ನೋಡಿ ನಮಗೆ ಸಂಪೂರ್ಣವಾದಂತಹ ದಿವ್ಯ ವ್ಯವಸ್ಥೆಯ ಜ್ಞಾನವನ್ನೇ ಪರಮಾತ್ಮನು ಕರುಣಿಸಿಬಿಟ್ಟಿದ್ದಾನೆ. ಅರ್ಜುನನ ಪ್ರಶ್ನೆಗೆ ಕೇವಲ ಧರ್ಮ ಮಾರ್ಗದಲ್ಲಿ ಹೇಗೆ ಯುದ್ಧ ಕರ್ಮವನ್ನು ಮಾಡಬೇಕೆಂಬುದನ್ನು ಹೇಳಿದ್ದರೆ ಸಾಕಾಗಿತ್ತು. ಯುದ್ಧವನ್ನು ಆಡಲು ಅರ್ಜುನನು ಉದ್ಯುಕ್ತನಾಗುತ್ತಿದ್ದ. ಒಂದೆರಡು ಅಧ್ಯಾಯಗಳಲ್ಲೇ ಮುಗಿಸಿಬಿಡಬಹುದಿತ್ತು. ಆದರೆ 3ನೇ ಅಧ್ಯಾಯವನ್ನು ಮುಗಿಸಿದ ನಂತರ 4ನೇ ಅಧ್ಯಾಯದಲ್ಲಿ ಅರ್ಜುನ ಯಾವ ರೀತಿಯ ಪ್ರಶ್ನೆಗಳನ್ನು ಹಾಕುತ್ತಾನೆಂದರೆ, ಪರಮಾತ್ಮನು ತನ್ನ ಒಂದು ವ್ಯಕ್ತಿತ್ವವನ್ನು, ಶ್ರೀಕೃಷ್ಣನು ಈ ವಿದ್ಯೆಗೆ ಹಿಂದೆಯೇ ಮೂಲನಾಗಿದ್ದೆ, ನಾನೇ ತಿಳಿದುಕೊಂಡಿದ್ದೆ, ಮೊದಲು ನಾನೇ ಇದನ್ನು ಬೋಧನೆ ಮಾಡಿದ್ದೆ, ಈಗ ಲುಪ್ತವಾಗಿದ್ದು ಮಧ್ಯಕಾಲದಲ್ಲಿ ಮತ್ತೆ ಅದನ್ನು ನಾನು ನಿನಗೆ ಹೇಳುತ್ತಿದ್ದೇನೆ, ಇದು ಹೊಸದಾಗಿ ನಾನು ಮಾಡಿರುವುದಲ್ಲ ಎಂಬುದಾಗಿ ಮನದಟ್ಟು ಮಾಡಿಸಿ ಈ ಜ್ಞಾನ ಭಂಡಾರವನ್ನು ಕೊಡಲು ಆರಂಭಿಸುತ್ತಾನೆ. ಅದುವರೆಗೆ ಅರ್ಜುನನ ಪ್ರಶ್ನೆಗೆ ಧರ್ಮದ ಚೌಕಟ್ಟಿನಲ್ಲಿ ಯುದ್ಧ ಕರ್ಮವನ್ನು ಮಾಡುವುದು ಹೇಗೆ ಎಂಬುದಷ್ಟೇ ತಿಳಿಸುತ್ತಿದ್ದ ಪರಮಾತ್ಮನು ಈ ದಿವ್ಯ ವ್ಯವಸ್ಥೆಯನ್ನೇ ತೋರಿಸಬೇಕಾದ ಸ್ಥಿತಿ ಬಂದುಬಿಡುತ್ತದೆ. 4ನೇ ಅಧ್ಯಾಯದಲ್ಲಿ ಕರ್ಮದ ಬಗ್ಗೆ ಜ್ಞಾನವನ್ನು ಕೊಟ್ಟ ನಂತರದಲ್ಲಿ ಕೃಷ್ಣನು ಈ ಜ್ಞಾನವನ್ನು ಅರ್ಜುನನಿಗೆ ಎರೆಯುವ ಪಥವನ್ನೇ ಬದಲಿಸಿಬಿಡುತ್ತಾನೆ. ಧರ್ಮವನ್ನಾಗಲಿ ಯುದ್ಧ ಕರ್ಮವನ್ನಾಗಲಿ ಹಿಂಬದಿಗೆ ಸರಿಸಿ ಈ ವ್ಯವಸ್ಥೆಯನ್ನೇ ವರ್ಣಿಸಲು ಆರಂಭಿಸಿಬಿಡುತ್ತಾನೆ. ಹೀಗೆ ವ್ಯಷ್ಟಿ ಸಮಷ್ಟಿ, ಅದರ ನಂತರದಲ್ಲಿ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತಾನೆ ಪರಮಾತ್ಮನು. ಆ ವ್ಯವಸ್ಥೆಯ ಬಗ್ಗೆ ತಿಳಿಸಲು 15ನೇ ಅಧ್ಯಾಯದಲ್ಲಿ ಆರಂಭಿಸಿದ್ದಾನೆ. ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ಕೊಡಬೇಕು, ಇಲ್ಲವಾದರೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಅಶ್ವತ್ಥ ವೃಕ್ಷವನ್ನು ಉದಾಹರಣೆಯಾಗಿ ಕೊಡುತ್ತಿದ್ದಾನೆ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ. ನೋಡಿ, ನಾವುಗಳೆಲ್ಲರೂ ನೋಡಿರುವಂತಹ ಅಶ್ವತ್ಥ ವೃಕ್ಷ ಭೂಮಿಯ ಒಳಗೆ ಬೇರುಗಳಿದೆ, ಮೇಲೆ ಕಾಂಡಗಳು, ಎಲೆಗಳು ಎಲ್ಲವೂ ಇದೆ. ಆದರೆ ಪರಮಾತ್ಮ ಕೊಡುತ್ತಿರುವುದು ಊರ್ಧ್ವಮೂಲ, ತಲೆಕೆಳಗಾಗಿರುವಂತಹ ಒಂದು ವೃಕ್ಷ. ಇದು ಕಲ್ಪನೆಯ ರೀತಿಯಲ್ಲಿ ಇದೆ, ಇಲ್ಲವಾದರೆ ಅರ್ಥವಾಗುವುದಿಲ್ಲ. ಇದು ಹೇಗೆಂದರೆ, ಕನ್ನಡಿಯಲ್ಲಿ ನಿಂತಾಗ ನಮ್ಮ ಒಂದು ಬಿಂಬ ಹೇಗೆ ಕಾಣಿಸುತ್ತದೆಯೋ ಹಾಗೆ ಇಡೀ ವಿಶ್ವದ ವ್ಯವಸ್ಥೆ ಮೂಲವು ಊರ್ಧ್ವದಲ್ಲಿದೆ, ಅಂತರಿಕ್ಷದಲ್ಲಿದೆ, ಸೂಕ್ಷ್ಮ ರೂಪದಲ್ಲಿದೆ, ಕಣ್ಣಿಗೆ ಕಾಣಿಸುತ್ತಿಲ್ಲ. ಬೇರುಗಳು ಹೇಗೆ ಕಣ್ಣಿಗೆ ಕಾಣುವುದಿಲ್ಲವೋ ಹಾಗೆ ಮೂಲ ಕಣ್ಣಿಗೆ ಕಾಣಿಸುತ್ತಿಲ್ಲ. ಈ ದಿವ್ಯ ವ್ಯವಸ್ಥೆಯ ಮೂಲ ಮೇಲಿದೆ. ನಿನಗೆ ಕಣ್ಣಿಗೆ ಕಾಣಿಸುತ್ತಿರುವ ಈ ಜಗತ್ತೆಲ್ಲವೂ, ಪ್ರಪಂಚವೆಲ್ಲವೂ, ಚರಾಚರ ವಸ್ತುಗಳಿಂದ ತುಂಬಿರುವಂತಹ ಈ ಪ್ರಪಂಚವೆಲ್ಲವೂ ಅದರ ಶಾಖೆಗಳು ಮತ್ತು ಎಲೆಗಳು, ಬೀಜಗಳು, ಫಲಗಳು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇದೇ ನೋಡಿ, ಒಂದು ದೊಡ್ಡ ವ್ಯವಸ್ಥೆಯ ಬಗ್ಗೆ ಪರಿಚಯವನ್ನು ಕೊಡುತ್ತಿದ್ದಾನೆ ಪರಮಾತ್ಮ. ಈ ವ್ಯವಸ್ಥೆಯನ್ನು
ಪರಿಚಯಿಸಲು ಅಶ್ವತ್ಥ ವೃಕ್ಷವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ನಾವುಗಳು ನೋಡಿರುವಂತೆಯೇ ಅಶ್ವತ್ಥ ವೃಕ್ಷದಲ್ಲಿ ಮೇಲೆ ಮೇಲೆ ಹೋದಷ್ಟು ಬೆಳೆದಷ್ಟು ಕೆಳಮುಖವಾಗಿ ಬೇರುಗಳು ಬರಲಾರಂಭಿಸುತ್ತದೆ. ಹೀಗೆ ಬೇರುಗಳು ಕೆಳಗಿರುವುದು ಮತ್ತೆ ಮೇಲಿನಿಂದ ಮತ್ತೆ ಕೆಳಗೆ ಬರುವುದು, ಕೆಳಗಿನಿಂದ ಮೇಲೆ ಆಧರಿಸಿರುವುದು, ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ನಮಗೆ ಭೌತಿಕವಾದ ಈ ಅಶ್ವತ್ಥ ವೃಕ್ಷದ ಉದಾಹರಣೆ ಸರಿಯಾಗಿಯೇ ಇದೆ. ಇಲ್ಲವಾದರೆ ಕಲ್ಪನೆಯಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ಅತ್ಯುತ್ಕೃಷ್ಟವಾದ ಕಷ್ಟವನ್ನು ಅನುಭವಿಸಬೇಕಾಗುತ್ತಿತ್ತು. ಅಷ್ಟು ಕಠಿಣವಾಗಿದೆ ಈ ಒಂದು ಜ್ಞಾನ ಭಂಡಾರ. ಆದ್ದರಿಂದನೇ ಬ್ರಹ್ಮವಿದ್ಯೆ ಮಹಾವಿದ್ಯೆ, ಅದರ ಸರಿಸಾಟಿ ಯಾವುದೂ ಇಲ್ಲ. ಬ್ರಹ್ಮವಿದ್ಯೆಯಂಥ ಕಲ್ಲು ಕಡಲೆಯನ್ನು ಶಂಕರಾಚಾರ್ಯರು ಎಷ್ಟೊಂದು ಸರಳ ಮಾಡಿದರೂ ಅದು ಸಾಮಾನ್ಯನ ಮನುಷ್ಯನಿಗೆ ನಿಲುಕುವುದೇ ಇರಲಿಲ್ಲ. ಶ್ರೀರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರುಗಳು ಈ ಒಂದು ಪ್ರಸ್ಥಾನತ್ರಯವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವ ರೀತಿಯಲ್ಲಿ ಶಂಕರರು ಹಾಕಿಟ್ಟ ಅತ್ಯುತ್ತಮವಾದಂತಹ ಎತ್ತರದ ಜ್ಞಾನ ಭಂಡಾರವನ್ನು ಸಾಮಾನ್ಯವಾದ ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಮೆಟ್ಟಲುಗಳನ್ನು, ಸೋಪಾನಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಶ್ರೀರಾಮಾನುಜರು ಮತ್ತು ಶ್ರೀ ಮಧ್ವರು ಇವುಗಳನ್ನು ಮುಂದುವರಿಸಿ ಈ ವೇದಾಂತವನ್ನಾಗಲಿ ಬ್ರಹ್ಮವಿದ್ಯೆಯನ್ನಾಗಲಿ ದಿವ್ಯ ವ್ಯವಸ್ಥೆಯನ್ನಾಗಲಿ ನಮಗೆ ತಿಳಿಸದೆ ಹೋಗಿದ್ದರೆ ನೇರವಾಗಿ ನೋಡಿ, ಉದಾಹರಣೆಗೆ ನೇರವಾಗಿ ಎಲ್ಲರೂ PhDಯನ್ನು ಆರಂಭಿಸಲಾಗುವುದಿಲ್ಲ, MSc MAಗಳನ್ನು ಆರಂಭಿಸಲಾಗುವುದಿಲ್ಲ. ಅಕ್ಷರಗಳಿಂದಲೇ ಕಲಿತು ಮೊದಲ ಹೆಜ್ಜೆಯಿಂದಲೇ 10 ಹೆಜ್ಜೆಗಳನ್ನಿಟ್ಟು ನಮ್ಮ ಒಂದು ಬುದ್ಧಿಯನ್ನು ಪ್ರೌಢಾವಸ್ಥೆಗೆ ತಂದು ಅಲ್ಲಿಂದ ಉತ್ಕೃಷ್ಟಾವಸ್ಥೆಗೆ ತಂದು ಆ ಒಂದು ತುರಿಯಾವಸ್ಥೆಯಲ್ಲಿಯ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮವಿದ್ಯೆ ಅಷ್ಟು ಕಠಿಣವಾಗುವುದಕ್ಕೆ ಕಾರಣವೇ ಇದು. ಭೌತಿಕವಾಗಿ ಕಾಣುತ್ತಿರುವ ಈ ಪ್ರಪಂಚ ಅಶ್ವತ್ಥ ವೃಕ್ಷದಂತೆ ನಮಗೆ ಕಾಣಿಸುತ್ತಿದೆ. ಆದರೆ ಅದರ ಬೇರುಗಳು ಸೂಕ್ಷ್ಮ ರೂಪದಲ್ಲಿದೆ, ನಮಗೆ ಕಣ್ಣಿಗೆ ಕಾಣಿಸುತ್ತಿಲ್ಲ. ಇಡೀ ಬೇರುಗಳನ್ನು ದಿವ್ಯ ವ್ಯವಸ್ಥೆಗೆ ಹೋಲಿಸುವುದರ ಮೂಲಕವಾಗಿ ವ್ಯವಸ್ಥೆಯೂ ಕಣ್ಣಿಗೆ ಕಾಣಿಸದೇ ಇದ್ದರೂ ಸೂಕ್ಷ್ಮ ರೂಪದಲ್ಲಿ ಅಷ್ಟೇ ಜಟಿಲವಾಗಿದೆ ಎಂಬುದರ್ಥ. ಹೀಗೆ ನಾವು ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು. ಆದುದರಿಂದಲೇ ಪರಮಾತ್ಮನು ಇದನ್ನು 15ನೇ ಅಧ್ಯಾಯದಲ್ಲಿ ಆರಂಭಿಸಿದ್ದಾನೆ. ನೋಡಿ, ಒಂದು ಕಣವನ್ನು ತಿಳಿದುಕೊಳ್ಳಬೇಕು, ನಂತರದಲ್ಲಿ ಮಹತ್ತನ್ನು ತಿಳಿದುಕೊಳ್ಳಬೇಕು, ಆ ನಂತರದಲ್ಲಿ ಆ ಕಣವು ಒಂದು ವ್ಯಷ್ಟಿಯು ಮತ್ತು ಸಮಷ್ಟಿಯು ಹೇಗೆ ಪೋಣಿಸಲ್ಪಟ್ಟಿದೆ, ಹೇಗೆ ಹೆಣೆಯಲ್ಪಟ್ಟಿದೆ, ಹೇಗೆ ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿದೆ, ಮೂಲದಲ್ಲಿರುವಂತಹ ಬೇರುಗಳು ಹೇಗೆ ಮೇಲೆ ಕಾಣಿಸುತ್ತಿರುವ ವೃಕ್ಷವನ್ನು ಬೆಳೆಸುತ್ತಿದೆ ಮತ್ತು ಪಾಲಿಸುತ್ತಿದೆ, ಪೊರೆಯುತ್ತಿದೆ, ಪೋಷಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕಣ್ಣಿಗೆ ಕಾಣಿಸುವುದಿಲ್ಲವಾದರೂ ದಿವ್ಯ ವ್ಯವಸ್ಥೆಯು ಈ ಪ್ರಪಂಚದ ಇಹಲೋಕದ ಸಂಪೂರ್ಣ ವ್ಯವಹಾರಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಪರಿಣಾಮಗಳ ಮೂಲಕವಾಗಿ ಅಷ್ಟೇ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ವ್ಯವಸ್ಥೆ ಮತ್ತು ಈ ಬ್ರಹ್ಮವಿದ್ಯೆ. ಪರಿಣಾಮಗಳಿಲ್ಲದೆ ನೀವು ನೇರವಾಗಿ ಬೇರುಗಳನ್ನು ನೋಡಲೂ ಸಾಧ್ಯವಾಗುವುದಿಲ್ಲ, ಬೇರಿನ ಕಾರ್ಯವೈಖರಿಗಳನ್ನಾಗಲಿ ಶೈಲಿಯನ್ನಾಗಲಿ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿಯಲ್ಲಿಯೇ ದಿವ್ಯ ವ್ಯವಸ್ಥೆಯು ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಲೇ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸರಿಯಾದ ಕ್ರಮದಲ್ಲಿಯೇ
ದಿವ್ಯ ವ್ಯವಸ್ಥೆಯ ಬಗ್ಗೆ ತಿಳಿಸಲು ಅನುವಾಗಿದ್ದಾನೆ. 2ನೇ ಅಧ್ಯಾಯದಲ್ಲಿ ಮನೋದೌರ್ಬಲ್ಯಕ್ಕೆ ಒಳಗಾದಂತಹ ಅರ್ಜುನ ಹೇಗೆ ತನ್ನ ಮನೋದೌರ್ಬಲ್ಯವನ್ನು 1ನೇ ಅಧ್ಯಾಯದ 24ನೇ ಶ್ಲೋಕದಿಂದ 48ನೇ 47ನೇ ಶ್ಲೋಕದವರೆಗೆ ಸುಮಾರು 19 ಶ್ಲೋಕಗಳಲ್ಲಿ ವರ್ಣಿಸುತ್ತಾನೆ. ಅಂಥ ಮಹಾ ವೀರನಾದಂತಹ, ಧೀರನಾದಂತಹ, ಶಕ್ತಿಶಾಲಿಯಾದಂತಹ, ಶತ್ರುಗಳಿಗೆ ಭಯಂಕರನಾಗಿದ್ದಂತಹ ಅರ್ಜುನನಿಗೆ ಮನೋದೌರ್ಬಲ್ಯ ಉಂಟಾಗಿಬಿಡುತ್ತದೆ. ಆ ದಿಸೆಯಲ್ಲಿ ನೋಡಿದಾಗ ಆರಂಭದಲ್ಲಿ ಕೃಷ್ಣನು ಮನೋಶಾಸ್ತ್ರಜ್ಞನೆಂದು ಅರ್ಜುನನ ಮನಸ್ಸನ್ನು ಸರಿಪಡಿಸಬೇಕೆಂದು ಆರಂಭಿಸಿದಂತಹ ಈ ಗೀತೋಪದೇಶ 15ನೇ ಅಧ್ಯಾಯದಲ್ಲಿ ವ್ಯವಸ್ಥೆಯನ್ನೇ ತಿಳಿಸಲು ಅನುವಾಗಿರುವಂತಹ ಪರಮಾತ್ಮನ ಈ ಕಾರುಣ್ಯವನ್ನು ಎಷ್ಟು ಬಣ್ಣಿಸಿದರೂ ಸಾಲದು. ಒಂದು ವೇಳೆ ಕೃಷ್ಣನು ಇವುಗಳೆಲ್ಲವನ್ನು ತಿಳಿಸದೇ ಹೋಗಿದ್ದರೆ ನೇರವಾಗಿ ವೇದವನ್ನಾಗಲಿ, ವೇದಾಂತವನ್ನಾಗಲಿ, ಉಪನಿಷತ್ಗಳನ್ನಾಗಲಿ ನಮ್ಮ ಸಾಮಾನ್ಯ ಜನಗಳಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ. ಗೀತೆಯೊಳಗೆ ಎಲ್ಲವನ್ನೂ ಅಡಗಿಸಿಟ್ಟು ಅಡಕ ಮಾಡಿ ಹೇಗೆ ಪರಮಾತ್ಮನು ಒಂದೊಂದಾಗಿ ಕ್ರಮವಾಗಿ ಈ ದಿವ್ಯ ವ್ಯವಸ್ಥೆಯನ್ನು, ಬ್ರಹ್ಮವಿದ್ಯೆಯನ್ನು ಮತ್ತು ಸಕಲ ಕರ್ಮಗಳಿಂದ, ಸಕಲ ಪಥಗಳಿಂದ ಹೇಗೆ ಪರಮಪುರುಷನನ್ನು ಹೊಂದುವುದು ಎಂಬುದನ್ನು ತಿಳಿಸಿಕೊಟ್ಟು ಮಹದುಪಕಾರವನ್ನೇ ಮಾಡಿದ್ದಾನೆ. ನೋಡಿ, ಅರ್ಜುನನ ಆ ಮನೋದೌರ್ಬಲ್ಯ ಹೇಗಿತ್ತಿತು ಎಂಬುದಕ್ಕೆ 2ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಿಂದನೇ ಆರಂಭಿಸಿಬಿಡುತ್ತಾನೆ. ಸಂಜಯ ಉವಾಚ ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷತಾಂ ಉವಾಚ ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಇತಿ. ಶ್ರೀಕೃಷ್ಣನು ಸಾಮಾನ್ಯನೆಂದು ತಿಳಿದು ಅರ್ಜುನನು ತನಗೆ ಸಾರಥಿಯಾಗಿರುವನೆಂಬ ಕಾರಣದಿಂದ ನನ್ನನ್ನು ಸೇನೆಯಗಳ ಮಧ್ಯದಲ್ಲಿ ನಿಲ್ಲಿಸೋ ಅಚ್ಯುತ, ಯುದ್ಧದಲ್ಲಿ ಆಸಕ್ತರಾಗಿರುವವರೆಲ್ಲರನ್ನೂ ನಾನು ನೋಡಿ ತಿಳಿದುಕೊಳ್ಳಬೇಕು. ಯಾರೆಲ್ಲ ಯುದ್ಧ ಮಾಡಲು ಬಂದಿದ್ದಾರೆ, ಯಾರು ಯುದ್ಧಾಭಿಲಾಷಿಗಳು ಎಂಬುದಾಗಿ ಹೇಳುವುದರ ಮೂಲಕವಾಗಿ ಅರ್ಜುನನ ಮನೋಸ್ಥಿತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಯುದ್ಧರಂಗಕ್ಕೆ ಬಂದ ಮೇಲೆ, ಯುದ್ಧವಾಡಲು ನಿರ್ಧರಿಸಿದ ಮೇಲೆ, ಸೇನೆಗಳು ಜಮಾವಣೆ ಮಾಡಿದ ಮೇಲೆ ಅರ್ಜುನನು ಶ್ರೀಕೃಷ್ಣನನ್ನು ಸೇನೆಗಳ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸುವ, ನಾನು ಎಲ್ಲರನ್ನೂ ನೋಡಬೇಕೆಂಬ ಮನೋಭಾವವನ್ನು ತಾಳಿಸುವುದೇ ಸರಿಯಲ್ಲ. ಕಾರಣವೇನೆಂದರೆ ಅರ್ಜುನನಂತೆ ಸಮಾದ ಅಧಿರಥ ಮಹಾರಥರುಗಳು ಎರಡೂ ಕಡೆಯಲ್ಲಿದ್ದಾರೆ. ಕೇವಲ ಅರ್ಜುನ ಮಾತ್ರ ಏಕೆ ಕೃಷ್ಣನನ್ನು ಸೇನೆಗಳ ಮಧ್ಯೆ ನಿಲ್ಲಿಸುವ, ನಾನು ನೋಡಬೇಕು ಎಂಬುದಾಗಿ ಹೇಳಬೇಕು? ಅಂದರೆ ಅಲ್ಲಿಯೇ ಅರ್ಜುನನಿಗೆ ಮನೋದೌರ್ಬಲ್ಯ ಉಂಟಾಗಿ ಹೋಗಿದೆ. ಆ ಕಾರಣದಿಂದಲೇ ತನ್ನಲ್ಲಿ ಉಂಟಾಗಿರುವ ದೌರ್ಬಲ್ಯವನ್ನು ತೋರ್ಪಡಿಸದೆ ಸೇನೆಯನ್ನು ವೀಕ್ಷಣೆ ಮಾಡುವ ನೆವವನ್ನಾಗಿ ಕೃಷ್ಣನಿಗೆ ಸೂಚಿಸುತ್ತಾನೆ ಅರ್ಜುನ. ಅದನ್ನು ತಿಳಿದ ಶ್ರೀಕೃಷ್ಣನು ಒಂದಕ್ಷರವನ್ನೂ ಹೇಳದೆ ನೇರವಾಗಿ ಸೇನೆಯ ಮಧ್ಯದ
ಪಥಕ್ಕೆ ತೆಗೆದುಕೊಂಡು ಹೋಗಿ ರಥವನ್ನು ನಿಲ್ಲಿಸಿ ನೋಡು ಎಲ್ಲರನ್ನೂ ಎಂಬುದಾಗಿ ಹೇಳುತ್ತಾನೆ ಕೃಷ್ಣ. ಎಂದರೆ ಕೃಷ್ಣನೂ ಎಷ್ಟು ಸಾಮಾನ್ಯನಂತೆ ಅರ್ಜುನನ ಮಾತುಗಳನ್ನು ಪಾಲಿಸುತ್ತಾನೆ. ಅರ್ಜುನನ ಮನೋದೌರ್ಬಲ್ಯವನ್ನೂ ಅರ್ಥ ಮಾಡಿಕೊಂಡಿದ್ದಾನೆ. ಯಾಕೆ ಯುದ್ಧರಂಗಕ್ಕೆ ಬಂದ ಮೇಲೆ ಅರ್ಜುನನಿಗೆ ಇಂಥ ಒಂದು ಮನೋದೌರ್ಬಲ್ಯ ಉಂಟಾಯಿತು ಎಂಬುದಕ್ಕೆ ಅರ್ಜುನನ ಮಾತುಗಳೇ 1ನೇ ಅಧ್ಯಾಯದಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ ಭಗವದ್ಗೀತೆ ಬ್ರಹ್ಮವಿದ್ಯೆ ಯೋಗಶಾಸ್ತ್ರ ಎನಿಸಿಕೊಳ್ಳುವುದರ ಬದಲು ಮನೋಶಾಸ್ತ್ರವಾಗಿಯೇ ಆರಂಭಿಸುವುದು ಎಂದು ಹೇಳಬೇಕು. ಮನೋಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಪರಮಾತ್ಮನು ಮನೋಪ್ರಪಂಚದಲ್ಲಿ ಹೇಗೆ ಎಲ್ಲವೂ ಹೆಣೆಯಲ್ಪಟ್ಟಿದೆ, ಪ್ರತಿಯೊಂದು ಸೂಕ್ಷ್ಮತರವಾದಂತಹ ಅತಿ ಸೂಕ್ಷ್ಮವಾಗಿರುವಂತಹ ಸಕಲ ಉಪಕರಣಗಳು ದೇಹದೊಳಗೆ ಹೇಗೆ ಅಡಗಿದೆ ಎಂಬುದಾಗಿ 3-4 ಸ್ತರಗಳನ್ನು ಪರಮಾತ್ಮನು ಸಂಪೂರ್ಣವಾಗಿ ವಿವರಿಸುತ್ತಾನೆ ಮೊದಲ 6 ಅಧ್ಯಾಯಗಳಲ್ಲಿ. ಹಾಗಾಗಿ ಭಗವದ್ಗೀತೆಯ ಜ್ಞಾನವು ಮನೋಶಾಸ್ತ್ರವೆಂದೇ ಹೇಳಬೇಕು. ಅರ್ಜುನನ ಅನುಮಾನಗಳನ್ನು ಅವನ ಪದಗಳಲ್ಲಿಯೇ ತಿಳಿದುಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.